ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಲಿನ ಪುಡಿಯಿಂದ ಮಾಡ್ಬೋದು ನಾವು ಮಿಲ್ಕ್ ಪೌಡರ್ ಬರ್ಫಿ. ಸೊ ಮಿಲ್ಕ್ ಪೌಡರ್ ಬರ್ಫಿನ ನಾವು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈಗ ಒಂದು ಪ್ಯಾನಿಗೆ ನಾನು 1 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ನೀರನ್ನು ಹಾಕೋಬೇಕಾಗುತ್ತೆ. ಹಾಕಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ನೋಡಿ, ಇವಾಗ ನಾನು ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಪಾಕ ಒಂದೆಳೆ ಪಾಕ ಬರಬೇಕು ನಮಗೆ, ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸೋಣ. ನಾನು ನೀರನ್ನು ಫಸ್ಟೇ ಹಾಕಬೇಕಾದ್ರೆ ಅದಕ್ಕೆ ಕಮ್ಮಿನೇ ನೀರನ್ನು ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ಜಾಸ್ತಿ ನೀರು ಹಾಕಿದ್ರೆ ನಾವು ಜಾಸ್ತಿ ಹೊತ್ತು ಇದನ್ನು ಬೇಯಿಸಬೇಕಾಗುತ್ತೆ. ಸೊ ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಮಾತ್ರ ಉಪಯೋಗಿಸಿರೋದು. ನೋಡಿ, ಈ ಥರ ಒಂದೆಳೆ ಬರಬೇಕು. ಇದು ಒಂದೆಳೆ ಪಾಕ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್. ಓಕೆ, ಮತ್ತೆ ಜಾಸ್ತಿ ಇದನ್ನು ಕುದಿಸೋಕೆ ಹೋಗಬೇಡಿ, ಯಾಕೆಂದರೆ ಮತ್ತೆ ಪಾಕ ಗಟ್ಟಿ ಆಗ್ತಾ ಬರುತ್ತೆ. ಮತ್ತು ನಾವು ಈಗ ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀವಿ. ಇಲ್ಲಿ ನಾನು 2 ಕಪ್ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಅಳತೆಯಲ್ಲಿ ನೀವು ಒಂದು ಯಾವುದಾದ್ರೂ ಮೆಜರ್ಮೆಂಟಲ್ಲಿ 1 ಕಪ್ನ ತೊಗೋಬೋದು. ಸೊ ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿಯಾದಂಥ ಗಂಟು ಆಗೋದಿಲ್ಲ. ಹಾಗೆ ನೀವು ಮಿಕ್ಸ್ ಮಾಡ್ಕೊತಾ ಬನ್ನಿ. ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡಬೇಡಿ ಬೇಗ, ಯಾಕೆಂದರೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ನಾವು ಹೈ ಫ್ಲೇಮ್ ಮಾಡಿದ್ರೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇದು ಬೇಯ್ತಾ ಇರಬೇಕು. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಮಿಕ್ಸ್ ಆಗ್ತಾ ಇದೆ, ನೀಟಾಗಿ ಮಿಕ್ಸ್ ಆಗಲಿ. ಸೊ ಇದನ್ನು ಹಾಗೆ ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಇದನ್ನು ಬೇಯಿಸೋದು ಬೇಡ, ಮತ್ತು ತಳ ಕೂಡ ಹಿಡಿಯೋದಿಲ್ಲ. ಅಕಸ್ಮಾತ್ ನಿಮಗೆ ತಳ ಹಿಡಿತಿದೆ ಅನ್ನಿಸ್ತಾ ಇದ್ದರೆ ಸ್ವಲ್ಪ ತುಪ್ಪ ಅಥವಾ ಆಯಿಲ್ನ ಹಾಕ್ಕೋಬೇಕು. ನೋಡಿ, ಹೀಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ತುಪ್ಪ ಹಾಕೊಳ್ಳೋಣ. ಒಂದು 2 ರಿಂದ 3 ಸಲ ನಾವು ಸ್ಪೂನ್, ಒಂದು 2 ರಿಂದ 3 ಸಲ ಒಂದೊಂದು ಸ್ಪೂನ್ ತುಪ್ಪ ಬೇಕಾಗಬಹುದು. ತುಪ್ಪ ಅಥವಾ ಆಯಿಲ್ ಯಾವುದನ್ನು ಬೇಕಿದ್ರೂ ಹಾಕ್ಬೋದು. ತುಂಬಾ ರುಚಿಯಾಗಿ ನೀವು ಹಾಲಿನ ಪುಡಿಯಿಂದ ಮಿಲ್ಕ್ ಪೌಡರ್ ಬರ್ಫಿನ ತಯಾರಿಸ್ಕೋಬೋದು. ಕೇವಲ 5 ರಿಂದ 10 ನಿಮಿಷದಲ್ಲಿ ನೀವು ಈ ಹಾಲಿನ ಬರ್ಫಿನ ಒಂದ್ಸಲ ಹಾಲಿನ ಪೌಡರ್ ಬರ್ಫಿನ ತಯಾರಿಸಿ. ಖಂಡಿತವಾಗ್ಲೂ ಈಗ ಗಟ್ಟಿಯಾಗಿದೆ. ಸೊ ಇವಾಗ ಇಲ್ಲಿ ನಾನು ಒಂದು ತಟ್ಟೆಗೆ ತುಪ್ಪ ಅಥವಾ ಆಯಿಲ್ನ ನಾನು ಗ್ರೀಸ್ ಮಾಡಿದ್ದೀನಿ. ಗ್ರೀಸ್ ಮಾಡಿದ ನಂತರ ಇವಾಗ ನಾವು ಮಿಲ್ಕ್ ಪೌಡರ್ ಕ್ರೀಮ್ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಸ್ವಲ್ಪ ಒಂದು ತಟ್ಟೆಗೆ ಹಾಕಿ ನಾವು ಇದನ್ನು ಒಂದು 15 ರಿಂದ 20 ನಿಮಿಷ ರೆಸ್ಟಿಗೆ ಇಡಬೇಕಾಗುತ್ತೆ. ಮಿಲ್ಕ್ ಪೌಡರ್ ಬರ್ಫಿ ತುಂಬಾ ಈಸಿಯಾಗಿ ಮಾಡ್ಬೋದು. ಯಾವುದೇ ಹಬ್ಬಕ್ಕಾಗಲಿ ಹರಿದಿನಕ್ಕಾಗಲಿ ನೀವು ಮಾಡಿ ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಫ್ರೆಂಡ್ಸ್, ನೋಡಿ, ನಾನು ಇದನ್ನು ನೀಟಾಗಿ ಒಂದು ಸಮ ಮಾಡ್ಕೊಳ್ಳೋಣ. ಒಂದು ಮೆಜರ್ಮೆಂಟಾಗಿ ನೀವು ಇದನ್ನು ಹೇಗೆ ಬೇಕಿದ್ರೂ ಮಾಡ್ಕೋಬೋದು. ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬೌಲಲ್ಲಿ ಹೇಗೆ ಬೇಕು ಹಾಗೆ. ನೋಡಿ, ಆಗಲೇ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಹೀಗೆ ಗಟ್ಟಿ ಆಗ್ತಾ ಇದೆ ಅಂತ. ಸೊ ಮಿಲ್ಕ್ ಪೌಡರ್ ಇಂದ ನೀವು ಮಿಲ್ಕ್ ಪೌಡರ್ ಬರ್ಫಿನ ಖಂಡಿತವಾಗ್ಲೂ ತಯಾರಿಸಿ. ನಾನು ಮಿಲ್ಕ್ ಪೌಡರ್ ಪೇಡ ಕೂಡ ತಯಾರಿಸಿದ್ದೀನಿ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಈಗ 15 ನಿಮಿಷ ಆದಮೇಲೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಯಾವುದೇ ಶೇಪಲ್ಲಾದರೂ ಈ ಬರ್ಫಿನ ಕಟ್ ಮಾಡ್ಕೋಬೋದು. ನೋಡಿ, ಪೇಡ ಥರ ಕೂಡ ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು, ಹೇಗೆ ಬೇಕಿದ್ರೂ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಬರ್ಫಿ ಶೇಪ್ ಹೇಗಿರುತ್ತೋ ಹಾಗೆ ನಾನು ಮಿಲ್ಕ್ ಪೌಡರ್ ಬರ್ಫಿನ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಈ ಒಂದು ಮಿಲ್ಕ್ ಪೌಡರ್ ಬರ್ಫಿನ ತಯಾರಿಸ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ಕೂಡ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ. ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಮಿಲ್ಕ್ ಪೌಡರ್ ಬರ್ಫಿನ ನೀವು ಕೂಡ ಮನೇಲಿ ತಯಾರಿಸಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.